ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 9ನೇ ತರಗತಿಯ ಪಠ್ಯಪುಸ್ತಕವಾದಂತಹ ಅಧ್ಯಾಯ 6 ಈ ಒಂದು ಪುಸ್ತಕದಲ್ಲಿ ತ್ರಿವಿಧ ಜಿಗಿತ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಪಠ್ಯಪುಸ್ತಕಗಳನ್ನು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇವಾಗ 9 ಸ್ಟಾರ್ಟ್ ಮಾಡಿದ್ದೀನಿ. 9, 10 ಮುಗಿಸಿದರೆ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಪುಸ್ತಕ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ನಾನು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಕೂಡ ಮಾಡ್ತಾಯಿದ್ದೀನಿ. ಈ ಒಂದು ತ್ರಿವಿಧ ಜಿಗಿತ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡೋಣ. ಈ ಒಂದು ತ್ರಿವಿಧ ಜಿಗಿತದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ, ಅಂಕಣದ ರಚನೆ ತಿಳ್ಕೊತೀವಿ ಮತ್ತು ಅಳತೆಗಳು. ತ್ರಿವಿಧ ಜಿಗಿತದ ಅಂಕಣ, ಅದರ ರಚನೆ ಹೆಂಗೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ತಿಳ್ಕೊತೀವಿ. ಸ್ಪರ್ಧೆಯ ಮೂಲ ನಿಯಮಗಳು ಮತ್ತು ಅಕ್ರಮಗಳು. ಸ್ಪರ್ಧೆಯ ಆಡಬೇಕಾದ್ರೆ, ತ್ರಿವಿಧ ಜಿಗಿತ ಆಟ ಆಡಬೇಕಾದ್ರೆ ಏನೇನು ನಿಯಮಗಳು ನಾವು ಪಾಲಿಸಬೇಕು ಮತ್ತು ಅಲ್ಲಾಗುವಂಥ ಅಕ್ರಮಗಳ ಬಗ್ಗೆ ತಿಳ್ಕೊತೀವಿ. ಹಾಗೆ ದಾಖಲೆಗಳು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾರ್ಯಾರು ಎಷ್ಟು ದಾಖಲೆಗಳು ಮಾಡಿದ್ದಾರೆ ಅಂಥೇಳಿ ಅದ್ರ ಬಗ್ಗೆ ತಿಳ್ಕೊತೀವಿ. ರಾಜ್ಯ ಮತ್ತು ರಾಷ್ಟ್ರ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಈ ಒಂದು ಲೆಸನ್ನಲ್ಲಿ ನಾವು ತಿಳ್ಕೊತೀವಿ. ಇವಾಗ ಪೀಠಿಕೆ, ತ್ರಿವಿಧ ಜಿಗಿತದ ಪೀಠಿಕೆ. ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದಂತಹ ಮೈದಾನದ ಜಿಗಿತದ ಸ್ಪರ್ಧೆಯಾಗಿರ್ತೈತಿ. ಈ ಮೇಲಾಟಗಳಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನು ನೋಡ್ತೀವಿ ನಾವು. ಒಂದು ಜಿಗಿತಗಳು, ನೆಗೆತಗಳು, ಓಟಗಳು ಅಂಥೇಳಿ. ಇದು ಜಿಗಿತದಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಕ್ರೀಡೆಯಾಗಿರ್ತೈತಿ. ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ನಾವು ತಿಳಿದಿರುವ ಅಂಶಗಳ ಸಂಬಂಧದ ಮುಂದಿನ ಅಂಶಗಳನ್ನು ತಿಳಿಯೋಣ. ಈ ಹಿಂದೆ ನಾವು ನೋಡಿ ತ್ರಿವಿಧ ಜಿಗಿತದ ಬಗ್ಗೆ ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ದೀವಿ. ಅದರ ಮುಂದುವರೆದಂತಹ ವಿಷಯ ಏನು ಮಾಡೋಣ, ಇವತ್ತಿನ ತರಗತಿಯಲ್ಲಿ ತಿಳ್ಕೊಡಿ. ಈ ಒಂದು ಲೆಸನಲ್ಲಿ ಕೊಟ್ಟಿದ್ದಾರೆ ಅಂತ ಅರ್ಥ. ಮೇಲಾಟದ ಮೈದಾನದ ಸ್ಪರ್ಧೆಗಳಲ್ಲಿ ನರಸ್ನಾಯು ಸಂಯೋಜನೆಯನ್ನು ಉಪಯೋಗಿಸಿಕೊಂಡು ಕಾಲಿನ ಸ್ಫೋಟಕ ಶಕ್ತಿಯನ್ನು ಬಳಸಿ ಆಡುವಂಥ ಒಂದು ಕೌಶಲದ ಒಂದು ಕ್ರೀಡೆ ಯಾವುದಂದರೆ ಅದು ತ್ರಿವಿಧ ಜಿಗಿತ ಆಗಿರ್ತೈತಿ. ತ್ರಿವಿಧ ಜಿಗಿತ ಅಂದರೆ ಏನು ಅಂತಂದರೆ, 3 ರೀತಿಯ ಜಿಗಿತಗಳನ್ನು ಇದು ಒಳಗೊಂಡಿರ್ತೈತಿ. 3 ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಜಿಗಿತ, ಅದಕ್ಕೆ ತ್ರಿವಿಧ ಜಿಗಿತ ಅಂತೇಳಿ ಕರಿತೀವಿ. ತ್ರಿವಿಧ ಜಿಗಿತದ ಹಾರುವ ಕ್ರಮವು ಹೆಂಗಿರ್ತೈತೆ ಅಂದರೆ, ಹಾಫ್ ಸ್ಟೆಪ್ ಜಂಪು ಈ 3 ರೀತಿಯಲ್ಲಿ ಏನು ಮಾಡ್ತಾರೆ, ಈ ಕ್ರೀಡೆಯನ್ನು ಆಡ್ತಾರೆ. ಓಡಿ ಬಂದು ಒಂಟಿಗಲ್ಲಿನಲ್ಲಿ ನೆಗೆದು ಅಂದರೆ ಕುಂಟುತ್ತಾ ಹಾಫ್, ಓಡಿ ಬಂದು ಒಂಟಿಗಲ್ಲಿನ ನೆಗೆದು ಏನು ಮಾಡ್ತೀವಿ, ಹಾಫ್ ಅಂತ ತಗೋತೀವಿ. ನಂತರ ಅದೇ ಕಾಲಿನಿಂದ ಜಿಗಿದು ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಟ್ಟು ಅದಕ್ಕೆ ಸ್ಟೆಪ್ ಅಂಥೇಳಿ ಕರಿತೀವಿ. ಗುಂಡಿಯೊಳಗೆ ಹಾರುವುದಕ್ಕೆ ಏನಂತೀವಿ, ಜಂಪ್ ಅಂತೇಳಿ ಕರಿತೀವಿ. ಹಾಫ್ ಸ್ಟೆಪ್ ಜಂಪ್ ಅಂತೇಳಿ. ತ್ರಿವಿಧ ಜಿಗಿತದ 3 ಕ್ರಮಗಳು ಯಾವಂತ ಕೇಳ್ತಾರೆ ಎಕ್ಸಾಮಲ್ಲಿ, ಅದು ಹಾಫ್ ಸ್ಟೆಪ್ ಜಂಪ್. ಅಂದರೆ ಜಿಗಿತಗಾರನು ಎಡಗಲಿನಿಂದ ಟೇಕ್ ಆಫ್ ತೆಗೆದುಕೊಂಡು ಹಾಫ್ ಅಂದರೆ ನೆಗೆದು, ಈ ಜಿಗಿತಗಾರ ಏನು ಮಾಡ್ತಾನೆ, ಎಡಗಲಿನಿಂದ ಟೇಕ್ ಆಫ್ ತೆಗೋತಾನೆ, ಅದಕ್ಕೆ ಏನಂತೀವಿ ಹಾಫ್ ಅಥವಾ ನೆಗೆದು ಅಂತೀವಿ. ಎಡಗಾಲ ಮೇಲೆ ನಿಂತು, ಆಮೇಲೆ ಎಡಗಾಲ ನಿಂತು ಅದೇ ಕಾಲಿನಿಂದ 2ನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದಿಟ್ಟು ನಂತರ ಏನು ಮಾಡ್ತಾನೆ, ಬಲಗಾಲಿನಿಂದ ಜಿಗಿದು 2 ಕಾಲುಗಳ ಮೇಲೆ ಗುಂಡಿಯನ್ನು ಇಳಿಯಬೇಕು. ಇದು ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀವು ನಿಮ್ಮ ಕೋರ್ಸ್ ಮಾಡಿದಾಗ ಅದು BPED CPED ಏನು ಮಾಡಿದರೆ ಆಮೇಲೆ ಮಾಡಿದರೆ MPED ಮಾಡಿದಾಗ ಇದ್ರ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ನಾವು BPED ಮಾಡಿದಾಗ ನಮಗೂ ಕೂಡ ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಆ ರೀತಿ ಮಾಡಿದವರಿಗೆ ಮಾತ್ರ ಇದು ಹೆಂಗೆ ಅಂಥೇಳಿ ಅರ್ಥ ಆಗ್ತೈತೆ. ನೋಡಬೇಕಂತೆ, ಫಸ್ಟು ಎಡಗಾಲಿನಿಂದ ಟೇಕಪ್ ತೆಗೆದುಕೊಳ್ಬೇಕು, ಅದಕ್ಕೆ ಹಾಫ್ ಅಂತೀವಿ. ಆಮೇಲೆ ಎಡಗಾಲ ಮೇಲೆ ನಿಂತ್ಕೊಂಡು ಅದೇ ಕಾಲಿನಿಂದ ಮತ್ತೇನು ಮಾಡಬೇಕು, 2ನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದಿಟ್ಟು ನಂತರ ಏನು ಮಾಡಬೇಕು, ಬಲಗಾಲಿನಿಂದ ಜಿಗಿದು 2 ಕಾಲುಗಳ ಮೇಲೆ ಗುಂಡಿಯನ್ನು ಇಳಿಬೇಕು. ಇದಕ್ಕೇನಂತೀವಿ, ಹಾಫ್ ಸ್ಟೆಪ್ ಜಂಪ್ ಅಂತೇಳಿ ಕರಿತೀವಿ. ಟೇಕ್ ಆಫ್ ತೆಗೆದುಕೊಂಡು ನೆಗೆದ ನಂತರ ಮುಂದಿನ ಹೆಜ್ಜೆಯನ್ನಿಡುವಾಗ ಇನ್ನೊಂದು ಕಾಲು ನೆಲಕ್ಕೆ ತಾಗಬಹುದು. ಟೇಕ್ ಆಫ್ ತೆಗೆದುಕೊಳ್ತೀವಲ್ಲ, ತೆಗೆದುಕೊಂಡು ನಂತರ ಜಿಗಿದ ನಂತರ ಮುಂದಿನ ಹೆಜ್ಜೆಯನ್ನಿಡುವಾಗ ಏನು ಮಾಡ್ತೀವಿ, ಇನ್ನೊಂದು ಕಾಲು ಅಂದರೆ ಸ್ಲಿಪ್ಪಿಂಗ್ ಲೆಗ್ ಏನು ಮಾಡ್ತದೆ, ನೆಲಕ್ಕೆ ತಾಗ್ಬೋದು. ಹೆಚ್ಚಿನ ಮಾಹಿತಿಯು ಪ್ರಾಯೋಗಿಕ ಭಾಗದಲ್ಲಿ ಏನು ಮಾಡಲಾಗಿದೆ, ತಿಳಿಯಲಾಗಿದೆ. ಅಂದರೆ ಪ್ರಾಕ್ಟಿಕಲ್ ಏನು ಮಾಡಿದ್ದಾರೆ, ಇದು ಹೆಂಗೆ ಮಾಡಬೇಕು ಅಂತೇಳಿ ಪ್ರಾಕ್ಟಿಕಲಲ್ಲಿ ಅವರು ಹೇಳಿದರೆ ಪ್ರಾಕ್ಟಿಕಲ್ನ ಹೋಗಿ ನಾವು ನೋಡ್ಕೊಳ್ಬೇಕು. ಇವಾಗ ತ್ರಿವಿಧ ಜಿಗಿತದ ಅಂಕಣದ ರಚನೆ, ಇದು ಹೆಂಗೆ ರಚನೆ ಮಾಡ್ತಾರೆ ಅಂಕಣ ತ್ರಿವಿಧ ಜಿಗಿತದ್ದು ಅಂಥೇಳಿ ನೋಡಿರಿ. ಇದು ಓಡುವ ಮಾರ್ಗ ಉದ್ದ ಎಷ್ಟಿರ್ತದೆ ಅಂದರೆ 40 ಮೀಟ್ರ್ ಇರ್ತೈತಿ. ಉದ್ದ ಓಡುವಂಥ ಮಾರ್ಗದ ಹಾದಿ ಎಷ್ಟಿರ್ತದೆ ಅಂದರೆ 40 ಮೀಟರ್ ಇರ್ತೈತಿ. ಅಗಲ ಎಷ್ಟಿರ್ತದೆ ಅಂದರೆ 1.22 ಇರ್ತೈತಿ. ಓಡುವ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟವಾಗಿರಬೇಕು. ಇದು ಉದ್ದ ಜಿಗಿತದ ಹೆಂಗಿರುತ್ತೆ ಅದೇ ಮೆಜರ್ಮೆಂಟ್ ಇದೆ. ಇದು ಓಡುವ ಮಾರ್ಗ ಏನಾಗಿದೆ, ಗಟ್ಟಿಯಾಗಿದ್ದು ಜಿಗಿಯಲು ಏನಿರಬೇಕು, ಸಮತಟ್ಟವಾಗಿರಬೇಕು. ಓಡುವ ಮಾರ್ಗದ ಗೆರೆಯನ್ನು ಏನು ಮಾಡ್ತಾರೆ,
5 ಸೆಂಟಿಮೀಟರ್ ಅಗಲದ ಬಿಳಿ ಬಣ್ಣ ಅಥವಾ ಮಾರ್ಕಿಂಗ್ ಪೌಡರ್ನಿಂದ ಏನು ಮಾಡ್ತಾರೆ, ಗುರುತಿಸ್ತಾರೆ. ಇಲ್ಲಿ ನೋಡ್ರಿ, ಇದೇನು ಜಿಗಿತದ ಗುಂಡಿ. ಇದು 2.75 ಮೀಟರಿಂದ 3 ಮೀಟರ್ ಏನು ಮಾಡಬೇಕು, ಇದು ಎಷ್ಟಿರ್ತದೆ ಜಿಗಿತದ ಗುಂಡಿಯ ಉದ್ದ ಇರ್ತೈತಿ. ಇದರ ಅಗಲ ಎಷ್ಟಿರ್ತದೆ ಅಂದರೆ 9 ರಿಂದ 12 ಮೀಟರ್ ಅಗಲ ಇರ್ತೈತಿ. ಇದಕ್ಕೇನಂತೀವಿ, ಓಡುವ ಮಾರ್ಗ ಅಂತೇಳಿ ಕರಿತೀವಿ. ಇದು ಎಷ್ಟಿರ್ತದೆ 40 ಮೀಟರ್ ಇರ್ತೈತೆ. ಪುರುಷರಿಗೆ 13 ಮೀಟರ್, ಮಹಿಳೆಯರಿಗೆ 11 ಮೀಟರ್. ಎಲ್ಲಿಂದ ಇಲ್ಲಿಂದ ಟೇಕ್ ಆಫ್ ಹಲಗೆಯಿಂದ ಜಿಗಿತದ ಗುಂಡಿಗೆ ಎಷ್ಟಿರ್ತದಪ್ಪ ಪುರುಷರಿಗೆ ಅಂದರೆ 13 ಮೀಟರ್ ಇರ್ತೈತೆ ಪುರುಷರಿಗೆ. ಮಹಿಳೆಯರಿಗೆ ಎಷ್ಟಿರ್ತದೆ ಅಂದರೆ 11 ಮೀಟರ್ ಇರ್ತೈತೆ. ಇದೇನಂತೀವಿ, ಟೇಕ್ ಆಫ್ ಬೋರ್ಡ್ನಿಂದ, ಹಲಗೆಯಿಂದ ಟೇಕ್ ಆಫ್ ಬೋರ್ಡ್ಗೆ ಇರುವಂಥ ಮೆಜರ್ಮೆಂಟ್ ಅಂತೇಳಿ ಕರಿತೀವಿ. ಇಲ್ಲಿ ಎಷ್ಟಿರ್ತದೆ ಅಂದರೆ ಇಲ್ಲಿಂದ ಇಲ್ಲಿಗೆ 1 ರಿಂದ 2 ಮೀಟರ್ ಇರ್ತೈತೆ. 1 ಮೀಟರಿಂದ 2 ಮೀಟರ್ ಇರ್ತೈತೆ. ಇವಾಗ ಜಿಗಿತದ ಗುಂಡಿ, ಇವಾಗ ಅದು ಇದನ್ನು ಅಂಕಣ ನೋಡಿದ್ವಿ. ಈಗ ಜಿಗಿತದ ಗುಂಡಿ ನೋಡೋಣ. ಜಿಗಿತದ ಗುಂಡಿಯಲ್ಲಿ ಅಂಕಣದಲ್ಲಿ ಅದೇ ಬರ್ತೈತೆ, ಆದರೆ ಗುಂಡಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ. ಉದ್ದ ಎಷ್ಟಿದ್ರೆ ಇದು 9 ಮೀಟರ್ನಿಂದ 12 ಮೀಟರ್. ಅಲ್ಲಿ ನೋಡಿದೀವಲ್ಲ ಅದೇ ಗುಂಡಿ ಇಲ್ಲಿದೆಯಲ್ಲ, ಇದೇ ಅದು ಮೆಜರ್ಮೆಂಟ್. ಇದು 9 ರಿಂದ 12 ಮೀಟರ್ ಉದ್ದ. ಅಗಲ ಕೇಳಿದ್ರೆ 2.75 ಮೀಟರಿಂದ 3 ಮೀಟರ್ ಇರ್ತೈತೆ. ಜಿಗಿಯುವ ಗುಂಡಿಯನ್ನು ಮೃದುವಾದ, ಸ್ವಲ್ಪ ಒದ್ದೆಯಾದಂಥ ಮರಳಿನಿಂದ ತುಂಬಿಸಬೇಕು. ಜಿಗಿತದ ಗುಂಡಿ ಹೆಂಗೆ ತುಂಬಿಸ್ಬೇಕಂದ್ರೆ ಮರಳಿನಿಂದ ಮತ್ತು ಸ್ವಲ್ಪ ಮೃದುವಾದಂತಹ ಉಸುಬಿನಿಂದ ಏನು ಮಾಡಬೇಕು, ತುಂಬಿಸ್ಬೇಕಂದ್ರೆ ಮರಳು ಅಂತೇಳಿ ಕರಿತೀವಿ. ಅದಕ್ಕೆ ಗುಂಡಿಯಲ್ಲಿರುವ ಮರಳಿನ ಮಟ್ಟ ಏನಿರಬೇಕು, ನೆಲದ ಮಟ್ಟಕ್ಕೆ ಅಥವಾ ಟೇಕಪ್ ಬೋರ್ಡಿನ ಮಟ್ಟಕ್ಕೆ ಏನಿರಬೇಕು, ಸಮನಾಗಿರಬೇಕು. ಜಿಗಿತದ ಗುಂಡಿಯ ಏನಿರಬೇಕಂದ್ರೆ ಮರಳಿನ ಮಟ್ಟವು ಅಥವಾ ನೆಲದ ಮಟ್ಟ ಅಥವಾ ಟೇಕಪ್ ಬೋರ್ಡಿಗೆ ಸಮಾನಾಂತರವಾಗಿ ಇರಬೇಕು. ಸಾಧ್ಯವಾದ ಮಟ್ಟಿಗೆ ಟೇಕಪ್ ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಏನಿರಬೇಕು, ಒಂದೇ ಗೆರೆಯಲ್ಲಿ ಇರಬೇಕು. ಸಾಧ್ಯವಾದರ ಮಟ್ಟಿಗೆ ಇರಬೇಕು. ಟೇಕಪ್ ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಇರಬೇಕು, ಒಂದೇ ಗೆರೆಯಲ್ಲಿ ಇರಬೇಕು. ಹಲಗೆ ಅಥವಾ ಟೇಕಪ್ ಬೋರ್ಡ್, ಹಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭದವರೆಗೆ, ಇದು ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಹಲಗೆಯ ಜಿಗಿತದ ಗುಂಡಿಯ ಪ್ರಾರಂಭದ ಗೆರೆಗೆ ಎಷ್ಟಿರಬೇಕು ಉದ್ದ ಅಂದರೆ ಅದು ಮಹಿಳೆಯರಿಗೆ 11 ಮೀಟರ್. ನೋಡಿದೇವಲ್ಲ ಹಿಂದೆ ಅದೇ. ಮಹಿಳೆಯರಿಗೆ ಎಷ್ಟಿರಬೇಕು, 11 ಮೀಟರ್ ಇರಬೇಕು. ಪುರುಷರಿಗೆ 13 ಮೀಟರ್. ಕಿರಿಯರಿಗೆ ಎಷ್ಟಿರಬೇಕು ಅಂದರೆ ಅದರಿಗೆ 9 ರಿಂದ 12 ಮೀಟರ್ ಇರಬೇಕು. ಟೇಕ್ ಆಫ್ ಗೆರೆಯಿಂದ ಜಿಗಿತದ ಗುಂಡಿಯು ಕೊನೆಯ ಅಂಚಿನವರೆಗೆ ಕನಿಷ್ಠ ಎಷ್ಟಿರ್ತದೆ ಅಂದರೆ 21 ಮೀಟರ್ ಅಂತರ ಇರಬೇಕು. ಟೇಕ್ ಆಫ್ ಗೆರೆಯಿಂದ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೆ ಎಷ್ಟಿರ್ತದೆ ಅಂದರೆ ಅದು 21 ಮೀಟರ್ ಇರಬೇಕು. ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ. ಕ್ರೀಡಾಕೂಟದ ಮಟ್ಟವನ್ನು ಅವಲಂಬಿಸಿ ಜಿಗಿತದ ಅಂತರವನ್ನು ಏನು ಮಾಡ್ತಾರೆ, ನಿರ್ಧರಿಸ್ತಾರೆ. ರಾಜ್ಯಮಟ್ಟ, ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ, ಈ ಮಟ್ಟದಲ್ಲಿ ಏನು ಮಾಡ್ತಾರೆ, ಅದು ಗುಂಡಿ ಏನು ಮಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ಕೋತಾರೆ. ಈಗ ಹಲಗೆ ಉದ್ದ ಎಷ್ಟಿರ್ತದೆ, ಹಲಗೆ 1.22 ಮೀಟರ್ ಇರ್ತೈತೆ ಉದ್ದ. ಅಗಲ ಎಷ್ಟಿರ್ತದೆ ಅಂದರೆ 20 ಸೆಂಟಿಮೀಟರ್ ಅಗಲ ಇರ್ತೈತೆ. ಉದ್ದ ಕೇಳಿದರೆ 1.22 ಮೀಟರ್, ಅಗಲ ಕೇಳಿದರೆ 20 ಸೆಂಟಿಮೀಟರ್, ದಪ್ಪ ಕೇಳಿದರೆ 10 ಸೆಂಟಿಮೀಟರ್. ಹಲಗೆಯ ಮೇಲೆ ಏನು ಮಾಡ್ತಾರೆ, ಬಿಳಿ ಬಣ್ಣವನ್ನು ಹಚ್ತಾರೆ. ಹಲಗೆ ಏನಾಗಿರ್ತದೆ, ಆಯತಾಕಾರದಲ್ಲಿ ಇರ್ತದೆ. ಇದನ್ನು ಮರದಿಂದ ಮಾಡಿರ್ತಾರೆ. ಇವಾಗ ಮೂಲ ನಿಯಮಗಳು ಅಂದರೆ ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಅಂಥೇಳಿ. ತ್ರಿವಿಧ ಜಿಗಿತದ ಕ್ರಮದಲ್ಲಿಯೇ, ಅಂದರೆ ಹಾಫ್ ಸ್ಟೆಪ್ ಜಂಪ್ ರೀತಿಯಲ್ಲಿ ನೋಡಬೇಕು ಇರಬೇಕಿದು. ಹಾಫು ಸ್ಟೆಪ್ ಜಂಪ್ ಈ ರೀತಿಯಲ್ಲಿ ಇರಬೇಕು. ಟೇಕ್ ಆಫ್ ಗೆರೆಯನ್ನು ತುಳಿಬಾರ್ದು. ಟೇಕ್ ಆಫ್ ತೊಗೊಳ್ತೀವಿ, ಆ ಗೆರೆಯನ್ನು ತುಳಿಬಾರ್ದು. ಓಡುವ ಹಾದಿಯ ಒಳಗಿರುವ ಟೇಕ್ ಆಫ್ ಹಲಗೆಯ ಮೇಲೆ ಕಾಲಿಟ್ಟು ನೋಡಬೇಕು, ಜಿಗಿಬೇಕು. ಓಡುವಂಥ ದಾರಿ ಇರ್ತದಲ್ಲ, ಆ ಒಂದು ದಾರಿಯ ಒಳಗಿರುವಂತಹ ಟೇಕ್ ಆಫ್ ಮೇಲೆ ಏನು ಮಾಡಬೇಕು, ಕಾಲಿಟ್ಟು ಅದನ್ನು ನಾವು ಜಿಗಿಬೇಕು. ಮೊದಲ ಅಥವಾ ಅರ್ಹತಾ ಸುತ್ತಿನಲ್ಲಿ ಜಿಗಿತಗಾರರಿಗೆ ಏನು ಮಾಡಬೇಕು, 3 ಅವಕಾಶವನ್ನು ಕೊಡಬೇಕು. ಜಿಗಿತಗಾರರಿಗೆ ನೋಡಬೇಕು 3 ಅವಕಾಶವನ್ನು ಇಲ್ಲಿ ನೀಡಬೇಕು. ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 8 ಜಿಗಿತಗಾರರನ್ನು ಏನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು. ಅವರಿಗೆ ಮತ್ತೆ 3 ಅವಕಾಶಗಳನ್ನು ನೀಡಬೇಕು. ಅಷ್ಟು ಜನಕ್ಕೆ ಏನು ಮಾಡಬೇಕು, ನಾವು ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಲ್ಲಿ 8 ಜನ ಚೆನ್ನಾಗಿ ಆಡಿದವರಿಗೆ 8 ಜನಕ್ಕೆ ನಾವು ಆಯ್ಕೆ ಮಾಡ್ಕೋಬೇಕು. ಆ 8 ಜನಕ್ಕೆ ಮತ್ತೆ 3 ಅವಕಾಶಗಳನ್ನು ಕೊಡಬೇಕು. ಈ ರೀತಿ ನಿಯಮವನ್ನು ನಾವು ಮಾಡ್ಕೊಳ್ಬೇಕು. ಇವಾಗ ಅಕ್ರಮಗಳು ಯಾವ್ಯಾವ ನಡೀತಾವೆ ಅಂತ ನೋಡಿರಿ. ಹೆಂಗೆ ಮಾಡಿದರೆ ಅಕ್ರಮ ಆಗುತ್ತೆ, ಫಾಲ್ ಆಗುತ್ತೆ ಅಂತ ಅರ್ಥ. ಜಿಗಿಯುವ ರೀತಿ ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತ ಏನಾಗ್ತದೆ, ಅನರ್ಹವಾಗುತ್ತೆ. ಜಿಗಿತದ ಕ್ರಮ ಹಾಫ್ ಸ್ಟೆಪ್ ಜಂಪ್ ಇರ್ತದಲ್ಲ, ಆ ರೀತಿ ಕ್ರಮಬದ್ಧವಾಗಿರಲಿಲ್ಲ ಅಂದರೆ ಅದು ಅನರ್ಹಗೊಳ್ತಾನೆ ಆಗುತ್ತೆ. ಟೇಕ್ ಆಫ್ ಗೆರೆಯನ್ನು ತುಳಿಬಾರ್ದು. ಟೇಕ್ ಆಫ್ ಗೆರೆ ತುಳಿದ್ರೂ ಕೂಡ ಅವ್ರು ಏನಾಗ್ತಾರೆ, ಫಾಲ್ ಆಗ್ತಾರೆ. ಟೇಕ್ ಆಫ್ ಹಲಗೆ ಅಕ್ಕಪಕ್ಕದಿಂದ ಏನು ಮಾಡಬೇಕು, ಜಿಗಿಯುವಂತಿಲ್ಲ. ಟೇಕ್ ಆಫ್ ಹಲಗೆ ಇರ್ತದಿಲ್ಲ, ಅಕ್ಕಕ್ಕ ಮತ್ತು ಪಕ್ಕಕ್ಕ, ಆ ಕಡೆ ಅಂದರೆ ಪಕ್ಕದಿಂದ ಜಿಗಿಯುವಂತಿಲ್ಲ, ನೇರವಾಗಿ ಜಿಗಿಬೇಕು. ಅಕ್ಕಪಕ್ಕದಿಂದ ಜಿಗಿಯೋಂಗಿಲ್ಲ.
ಜಿಗಿತದ ಗುಂಡಿಯಲ್ಲಿಯೇ ಜಿಗಿಬೇಕು. ಜಿಗಿತದ ಗುಂಡಿ ಬಿಟ್ಟು ಬೇರೆ ಕಡೆ ಜಿಗಿದ್ರಿ ಅಂದ್ರೆ ಕೂಡ ಏನಾಗ್ತದೆ, ಫಾಲ್ ಆಗ್ತದೆ. ಜಿಗಿತ ಗುಂಡಿಯಲ್ಲಿ ಮಾಡಿದರೆ ಅಲ್ಲೇ ಜಿಗಿಬೇಕು ನಾವು. ಜಿಗಿತದ ನಂತರ ಜಿಗಿತದ ಗುಂಡಿಯ ಹಿಂದೆ ನಡೆದು ಬರಬಾರ್ದು. ಜಿಗಿತದ ನಂತರ ಜಿಗಿತದ ಗುಂಡಿ ಇರ್ತದಲ್ಲ, ಅದ್ರ ಹಿಂದಿನಿಂದ ನಡೆದುಕೊಂಡು ಬಂದರೆ ಅವು ಕೂಡ ಏನಾಗ್ತೈತೆ, ಫಾಲ್ ಆಗ್ತೈತಿ. ಇವಾಗ ಪುರುಷ ಮತ್ತು ಮಹಿಳೆ ತ್ರಿವಿಧ ಜಿಗಿತದ ದಾಖಲೆಗಳನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಬೇಕಂತೇಳಿ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ರಾಜ್ಯದ ಕ್ರೀಡಾಪಟು ಯಾರಂದರೆ ಹೆನ್ರಿ ರೇಬೆಲ್ಲೋ. ಇವರೇನು ಮಾಡ್ತಾರೆ, ಹೆನ್ರಿ ಅವರು ವಿಶ್ವವಿಖ್ಯಾತ ಭಾರತೀಯ ತ್ರಿವಿಧ ಜಿಗಿತಗಾರ. ಏನಿವರು ವಿಶ್ವವಿಖ್ಯಾತ ಭಾರತೀಯ ತ್ರಿವಿಧ ಜಿಗಿತಗಾರ ಅಂದರೆ ಹೆನ್ರಿ ರೇಬೆಲ್ಲೋ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1948ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಏನು ಮಾಡಿದ್ರು, ಇವರು ಭಾಗವಹಿಸಿದ್ದಾರೆ. ಎಷ್ಟರಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ 1948ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಏನು ಮಾಡಿದ್ರು, ಇವರು ಭಾಗವಹಿಸಿದರು. ಹೆನ್ರಿ ಅವರು 17/11/1928ರಂದು ಜನಿಸಿದರು. ಯಾವಾಗ ಜನಿಸಿದರು ಇವರು ಅಂದರೆ 1928ರಂದು ಜನಿಸ್ತಾರೆ. ಇವರಿಗೆ ಮೊದಲು ಕ್ರೀಡೆಗಳಲ್ಲಿ ಏನಾದರೂ ಆಸಕ್ತಿ ಇರಲಿಲ್ಲ. ಇವರಿಗೆ ಮೊದಲು ಕ್ರೀಡೆಗಳಲ್ಲಿ ಆಸಕ್ತಿ ಇರಲಿಲ್ಲ. ಇವರ ಕುಟುಂಬದವರು ಲಕ್ನೋದಿಂದ ಬೆಂಗಳೂರಿಗೆ ಬಂದು ನೆಲೆಸಿದರು. ಇವ್ರ ಕುಟುಂಬದವರು ಏನು ಮಾಡ್ತಾರೆ, ಲಕ್ನೋದಿಂದ ಬೆಂಗಳೂರಿಗೆ ಬಂದು ನೆಲೆಸ್ತಾರೆ. ಆಗ ಹೆನ್ರಿ ಅವರು ಬಾಲ್ಡ್ವಿನ್ ಬಾಲಕರ ಪ್ರೌಢಶಾಲೆಗೆ ಏನು ಮಾಡಿದ್ರು, ಸೇರಿಕೊಂಡ್ರು. ಹೆನ್ರಿ ಅವರು ಏನು ಮಾಡಿದ್ರು, ಬಾಲ್ಡ್ವಿನ್ ಪ್ರೌಢಶಾಲೆಗೆ ಏನು ಮಾಡ್ತಾರೆ, ಸೇರಿಕೊಳ್ತಾರೆ. ಈ ಶಾಲೆಯಲ್ಲಿ ಕಡ್ಡಾಯವಾಗಿ ಕ್ರೀಡೆ ಮತ್ತು ಆಟಗಳಲ್ಲಿ ಭಾಗವಹಿಸುವಂಥ ಅವಕಾಶ ಇತ್ತು. ಅವರು 16ನೇ ವಯಸ್ಸಿನಲ್ಲಿ ಅಂತರ್ಶಾಲಾ ಮೇಲಾಟಗಳ ಕ್ರೀಡಾಕೂಟದಲ್ಲಿ ಏನು ಮಾಡಿದ್ರು, ಭಾಗವಹಿಸಿದ್ರು. 16ನೇ ವಯಸ್ಸಿನಲ್ಲಿ ಏನು ಮಾಡಿದ್ರು, ಅವರು ಅಂತರ್ಶಾಲಾ ಕ್ರೀಡಾಕೂಟಗಳು ನಡೀತಾವಲ್ಲ, ಅದರಲ್ಲಿ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಹೀಗೆ ಇವರು ಕ್ರೀಡಾ ಜೀವನ ಏನಾಗಿತ್ತು, ಉತ್ತಮವಾಗಿ ಪ್ರಾರಂಭ ಆಯಿತು. 18ನೇ ವಯಸ್ಸಿನಲ್ಲಿ ಏನು ಮಾಡಿದ್ರು, ಇವರು 1946ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಆಲ್ ಇಂಡಿಯಾ ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಅಲ್ಲಿ ಬಂಗಾರದ ಪದಕ ಕೂಡ ಗೆದ್ದಿದ್ದಾರೆ ಇವರು. 1948ರ ರಾಷ್ಟ್ರೀಯ ತ್ರಿವಿಧ ಜಿಗಿತಗಾರ ಎಂಬ ಬಿರುದನ್ನು ಕೂಡ ಪಡೆದುಕೊಳ್ತಾರೆ. ಲಕ್ನೋದಲ್ಲಿ ನಡೆದಂತಹ ಆಲ್ ಇಂಡಿಯಾ 15.29 ಮೀಟರ್ ದೂರದ ಜಿಗಿತ ಕ್ರೀಡೆಯಲ್ಲಿ ಏನು ಮಾಡ್ತಾರೆ, ಜಿಗಿದು ರಾಷ್ಟ್ರೀಯ ದಾಖಲೆಯನ್ನು ಇವರು ನಿರ್ಮಿಸ್ತಾರೆ. ಇದು ಆ ವರ್ಷದ ಉತ್ತಮ ದಾಖಲೆಯಾಗಿ ನಿರ್ಮಾಣ ಆಗ್ತೈತೆ. ಲಂಡನ್ ಒಲಿಂಪಿಕ್ಸ್ನಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದು ಆಗಿತ್ತು. 1980ರಲ್ಲಿ ಭಾರತೀಯ ವಾಯುನೆಲೆಯ ತಂಡದ ನಾಯಕರಾಗಿ ಏನು ಮಾಡ್ತಾರೆ, ಇವರು ನಿವೃತ್ತಿ ಹೊಂದುತ್ತಾರೆ. ನಂತರ 1987-88ರವರೆಗೆ ಏನು ಮಾಡ್ತಾರೆ, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮೊದಲ ನಿರ್ದೇಶಕರಾಗಿ ಏನು ಮಾಡ್ತಾರೆ, ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಈಗ ರಾಷ್ಟ್ರೀಯ ಕ್ರೀಡಾಪಟುಗಳು, ಇವರು ರಾಜ್ಯದ ಕ್ರೀಡಾಪಟುಗಳಾದರೆ ಇವರು ರಾಷ್ಟ್ರದ ಕ್ರೀಡಾಪಟುಗಳು. ನೋಡಿರಿ, ಇವರು ಮಯೂಕ ಜಾನಿ ಅಂತೇಳಿ ಇವ್ರ ಹೆಸರು. ಏನು, ಮಯೂಕ ಜಾನಿ. ಇವರು ರಾಷ್ಟ್ರೀಯ ಕ್ರೀಡಾಪಟು. ಮಯೂಕ ಜಾನಿ ಕೇರಳದವರು. ಎಲ್ಲಿದ್ದರು ಇವರು, ಕೇರಳ ರಾಜ್ಯದವರು. 1988ರಲ್ಲಿ ಜನಿಸ್ತಾರೆ. ತ್ರಿವಿಧ ಜಿಗಿತ ಮತ್ತು ಉದ್ದ ಜಿಗಿತದ ಪ್ರಸಿದ್ಧ ಮಹಿಳಾ ಕ್ರೀಡಾಪಟುಗಳವರು ಆಗಿರ್ತಾರೆ. 12ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಇವರು ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಕೂಬ್ ಅಥವಾ ಜಪಾನ್ನಲ್ಲಿ ಏನು ಮಾಡ್ತಾರೆ, 2011ರಂದು ನಡೆದಂಥ ಫೈನಲ್ ಲೀಗ್ ಆಫ್ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಏನು ಮಾಡ್ತಾರೆ, ಇವರು ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ 14.11 ಮೀಟರ್ ದೂರವನ್ನು ಕ್ರಮಿಸಿ ಕಂಚಿನ ಪದಕವನ್ನು ಗಳಿಸ್ತಾರೆ. ಇವರು ಬಿ ಅರ್ಹತಾ ಮಟ್ಟ ಅಂದರೆ 14.10 ಮೀಟರ್ ಗುರಿಯನ್ನು ದಾಟಿ ಲಂಡನ್ ಒಲಿಂಪಿಕ್ಸ್ನ ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ ಏನು ಮಾಡ್ತಾರೆ, ಇವರು ಭಾಗವಹಿಸಲು ಆಯ್ಕೆ ಆಗ್ತಾರೆ. ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ 14 ಮೀಟರ್ ದೂರವನ್ನು ಕ್ರಮಿಸಿದ ಮೊದಲ ಭಾರತದ ಮಹಿಳಾ ಅಥ್ಲೀಟ್ ಎಂಬ ಹೆಗ್ಗಳಿಕೆ ಏನು ಮಾಡ್ತಾರೆ, ಇವರು ಪಾತ್ರರಾಗ್ತಾರೆ. ಇವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಮತ್ತು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಇವಾಗ ಸುರೇಶ್ ಬಾಬು ಕಿಲ್ವಾನ್ ಕೇರಳದಲ್ಲಿ ಏನು ಮಾಡ್ತಾರೆ, 1953ರಲ್ಲಿ ಜನಿಸ್ತಾರೆ. ಇವರು ಭಾರತೀಯ ತ್ರಿವಿಧ ಜಿಗಿತ, ಎತ್ತರ ಜಿಗಿತ, ಉದ್ದ ಜಿಗಿತ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ರಾಷ್ಟ್ರೀಯ ಕ್ರೀಡಾಪಟು. ಇವರು ಡೆಕ್ಕತ್ಲಾನ್ ಕ್ರೀಡಾಪಟುವಾಗಿದ್ದು ಇವರು ವಿಜ್ಞಾನ ಪದವೀಧರರು ಕೂಡ ಆಗಿರ್ತಾರೆ. ಇವರು ಇನ್ಫೆಂಟ್ ಜೀಸಸ್ ಪ್ರೌಢಶಾಲೆ ಮತ್ತು ಫಾತಿಮಾ ಮಾತಾ ಕಾಲೇಜ್ ಟ್ವಿಲಾನ್ನಲ್ಲಿದ್ದಾಗ ಉತ್ತಮ ಕ್ರೀಡೆಯ ಬುನಾದಿ ಹಾಕ್ತಾರೆ. ಅಂದರೆ ಇವರು ಏನು ಮಾಡಿದ್ರು, ಉತ್ತಮ ಕ್ರೀಡೆಯಲ್ಲಿ ಕ್ರೀಡಾ ಸಾಧನೆಯನ್ನು ಮಾಡಿದರು. ಜಲಂಧರ್ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರೆ, ಇವರು ಭಾಗವಹಿಸ್ತಾರೆ. ಮುಂದೆ 3 ವರ್ಷದ ನಂತರ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಉದ್ದ ಜಿಗಿತ ಸ್ಪರ್ಧೆಯನ್ನು ಇವರು ಏನು ಮಾಡ್ತಾರೆ, ಪದಕವನ್ನು ಗಳಿಸ್ತಾರೆ. ಮ್ಯೂನಿಚ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಇವರು ಪ್ರತಿನಿಧಿಸ್ತಾರೆ.
ಮತ್ತು ಸುರೇಶ್ ಬಾಬು ಅವರು ಮತ್ತೇನು ಮಾಡ್ತಾರೆ ಅಂದರೆ ಮಾಸ್ಕೋದಲ್ಲಿ ನಡೆದಂಥ ವಿಶ್ವವಿದ್ಯಾಲಯಗಳ ವಿಶ್ವಮಟ್ಟದ ಸ್ಪರ್ಧೆಯಲ್ಲಿ ಕೂಡ ಭಾರತದ ವಿಶ್ವವಿದ್ಯಾಲಯಗಳ ನಾಯಕರಾಗಿ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಕೆನಡಾದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಕೂಡ ಭಾರತ ತಂಡದ ಪರವಾಗಿ ಏನು ಮಾಡ್ತಾರೆ, ಇವರು ಭಾಗವಹಿಸ್ತಾರೆ. ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಕೂಡ ಕಂಚಿನ ಪದಕವನ್ನು ಪಡ್ಕೊಳ್ತಾರೆ. ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್ನಲ್ಲಿ ಬಂಗಾರದ ಪದಕವನ್ನು ಇವರು ಗಳಿಸ್ತಾರೆ. ಇವರು ಸಿಲೋನ್, ಲಾಹೋರ್ ಮತ್ತು ಫಿಲಿಪೈನ್ಸ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಪದಕವನ್ನು ಬಾಚ್ಕೋತಾರೆ. 1979 ಮ್ಯಾಟ್ರಿಯಲ್ ವಿಶ್ವ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾರತ ತಂಡದ ನಾಯಕರಾಗಿರ್ತಾರೆ. ಇವರು ಅತ್ಯುತ್ತಮ ಸಾಧನೆಗಾಗಿ ಭಾರತ ಸರ್ಕಾರವು ಇವರಿಗೆ 1978-79 ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಇವರು ಕೇರಳ ರಾಜ್ಯದಲ್ಲಿ ಕ್ರೀಡಾ ಕೌನ್ಸಿಲಿಂಗ್ ಕ್ರೀಡಾಧಿಕಾರಿಯಾಗಿ ಮತ್ತು ಕೇರಳ ರಾಜ್ಯದ ವಿದ್ಯುತ್ ಬೋರ್ಡ್ನ ಸ್ಪೋರ್ಟ್ಸ್ ಆಫ್ ಗೇಮ್ಸ್ ವಿಶೇಷ ಅಧಿಕಾರಿಯಾಗಿ ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಆಲ್ ಇಂಡಿಯಾ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ನಲ್ಲಿ ತಾಂತ್ರಿಕ ಸಮಿತಿಯ ಸದಸ್ಯರಾಗಿರ್ತಾರೆ. ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಕ್ರೀಡಾ ತರಬೇತುದಾರರಾಗಿ ಕೂಡ ಸೇವೆಯನ್ನು ಇವರು ಸಲ್ಲಿಸ್ತಾರೆ. ಇವಾಗ ರಾಷ್ಟ್ರ ಮಟ್ಟದಾಯಿತು. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೋನಾಥನ್ ಎಡ್ವರ್ಡ್ ಎಂಬವರು ಕೂಡ ಏನು ಮಾಡ್ತಾರೆ, ಸಾಧನೆಯನ್ನು ಮಾಡ್ತಾರೆ. ಇವರು ಬ್ರಿಟಿಷ್ ತ್ರಿವಿಧ ಜಿಗಿತಗಾರ. ಬ್ರಿಟಿಷ್ ಇವರು 1966 ಲಂಡನ್ನಲ್ಲಿ ಜನಿಸ್ತಾರೆ. ಒಲಿಂಪಿಕ್ಸ್, ಕಾಮನ್ವೆಲ್ತ್, ಯುರೋಪಿಯನ್ ಕಪ್, ಇವೆಲ್ಲ ಕಪ್ಗಳು ಏನು ಮಾಡ್ತಾರೆ, ಇವರು ಆಟವನ್ನು ಆಡ್ತಾರೆ. ಅನೇಕ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಕೂಡ ಇವರು ಗಳಿಸಿರ್ತಾರೆ. 1995 ವಿಶ್ವ ದಾಖಲೆಯನ್ನು ಕೂಡ ಇವರು ಮಾಡ್ತಾರೆ. ಇವರ ವೈಯಕ್ತಿಕ ಉತ್ತಮ ಜಿಗಿತ ಎಷ್ಟಂದರೆ 18.29 ಮೀಟರ್ ವಿಶ್ವ ದಾಖಲೆಯನ್ನು ಇವರು ಮಾಡಿದ್ದಾರೆ. 100 ಮೀಟರ್ನಲ್ಲಿ 10.48 ಮೀಟರ್ ಮತ್ತು ಉದ್ದ ಜಿಗಿತದಲ್ಲಿ 7.41 ಮೀಟರ್ ದೂರವನ್ನು ಏನು ಮಾಡ್ತಾರೆ, ಇವರು ಕ್ರಮಿಸ್ತಾರೆ. ಜೋನಾಥನ್ ಅವರು ಕ್ರೀಡಾ ಜೀವನದಿಂದ ನಿವೃತ್ತರಾದ ಮೇಲೆ ಮೇಲಾಟಗಳ ವೀಕ್ಷಣೆಗಾರ ಮತ್ತು ದೂರದರ್ಶನದ ನಿರೂಪಕರಾಗಿ ಏನು ಮಾಡ್ತಾರೆ, BBC ಮತ್ತು ದೂರದರ್ಶನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ಭೌತಶಾಸ್ತ್ರ ಪದವೀಧರರಾಗಿರ್ತಾರೆ. ಇವರಿಗೆ UKಯ ಆಲಿಸ್ಟರ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಇವರನ್ನು ಗುರುತಿಸಿದೆ. ಇವಾಗ ಅಭ್ಯಾಸ ಪ್ರಶ್ನೆಗಳು ಇಲ್ಲಿ ಏನು ನೋಡಿದ್ದೇವೆ ಈ ಲೆಸನ್ ಮೇಲೆ ಅಭ್ಯಾಸ ಪ್ರಶ್ನೆಗಳಿಗೆ ಬಿಡಿಸೋಣ. ಮೊದಲನೇ ಬಂದುಬಿಟ್ಟು ಬಿಟ್ಟ ಸ್ಥಳವನ್ನು ತುಂಬಬೇಕು. ತ್ರಿವಿಧ ಜಿಗಿತ ಎಂದರೆ ಡ್ಯಾಶ್ ಜಿಗಿತಗಳು. ಏನಂದರೆ ತ್ರಿವಿಧ ಜಿಗಿತ ಅಂದರೆ ಹಾಫ್ ಸ್ಟೆಪ್, ಜಂಪ್, 3 ರೀತಿಯಲ್ಲಿ ನಾವು ಇದನ್ನು ಜಿಗಿಬೇಕು. ಜಿಗಿತದ ಗುಂಡಿಯ ಉದ್ದ ಎಷ್ಟಂದರೆ 9ರಿಂದ 12 ಮೀಟರ್ ಇರ್ತೈತೆ. 9ರಿಂದ 12 ಮೀಟರ್. ತ್ರಿವಿಧ ಜಿಗಿತಗೆ ಡ್ಯಾಶ್ ಮಾರ್ಗವನ್ನು ಬಳಸಬೇಕು. ಜಿಗಿತದ ಮಾರ್ಗವನ್ನು ನಾವಿಲ್ಲಿ ಬಳಸಬೇಕು. ಜಿಗಿಯುವಾಗ ಟೇಕಾಫನ್ನು ಡ್ಯಾಶ್ ತುಳಿಯಬಾರದು. ಜಿಗಿಯುವಾಗ ಟೇಕಾಫ್ ಗೆರೆಯನ್ನು ತುಳಿಬಾರದು. ಇವಾಗ ಸರಿಯಾದದನ್ನು ನಾವೇನು ಮಾಡಬೇಕಿಲ್ಲ, ಆಯ್ಕೆ ಮಾಡಿ ಬರೀಬೇಕಿಲ್ಲಿ. ತ್ರಿವಿಧ ಜಿಗಿತದಲ್ಲಿ ಹಾಫ್ ಅಂದರೆ ಏನು ಅಂತಂದರೆ ಏನು, ನಿಲ್ಲೋದಾ, ಓಡೋದಾ, ನೆಗೆಯೋದಾ, ಹಾರುವುದಾ? ಹಾಫ್ ಅಂದರೆ ಏನು, ನೆಗೆದು ಅಂತ ಅರ್ಥ. ಆಮೇಲೆ ಹೆನ್ರಿ ರೆಬೆಲ್ ಅವರು ಡ್ಯಾಶ್ ಮೀಟರ್ ಜಿಗಿದು ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸಿದರು. ಎಷ್ಟು ಜಿಗಿದ್ರು ಅಂತ 15.29 ಮೀಟರ್ ಏನು ಮಾಡ್ತಾರೆ, ಜಿಗಿತಾರೆ. ಮಯೋಜಾನಿ ಅವರು ಡ್ಯಾಶ್ ರಾಜ್ಯದವರು. ಯಾವ ರಾಜ್ಯದವರು ಮಯೋಜಾನಿ ಅವರು? ಇವರು ಕೇರಳ ರಾಜ್ಯದವರು. ಇವಾಗ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ತ್ರಿವಿಧ ಜಿಗಿತದ ಓಡುವ ಮಾರ್ಗವನ್ನು ಹೇಗೆ ರಚಿಸಬೇಕು? ಅದು ಓಡಲು ಗಟ್ಟಿಯಾಗಿದ್ದು ಸಮತಟ್ಟವಾಗಿ ಇರಬೇಕು. ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಯಾವ ಬಣ್ಣವನ್ನು ಹಚ್ತಾರೆ ಅಂದರೆ ಬಿಳಿ ಬಣ್ಣ ಹಚ್ತಾರೆ. ತ್ರಿವಿಧ ಜಿಗಿತದ ಹಲಗೆ ಯಾವ ಆಕಾರದಲ್ಲಿ ಇರ್ತದೆ ಅಂದರೆ ಅದು ಆಯತಾಕಾರದಲ್ಲಿ ಇರ್ತದೆ. ತ್ರಿವಿಧ ಜಿಗಿತದಲ್ಲಿ ಓಡುವ ಮಾರ್ಗದ ಅಗಲ ಎಷ್ಟು ಅಂತ ಕೇಳಿದರೆ 1.22 ಮೀಟರ್ ಇರ್ತೈತೆ. ಇವಾಗ 3-4 ವಾಕ್ಯದಲ್ಲಿ ಉತ್ತರಿಸಬೇಕು. ತ್ರಿವಿಧ ಜಿಗಿತದ ಯಾವುದಾದ್ರೂ 3 ನಿಯಮಗಳು ಬರೀಬೇಕಿಲ್ಲಿ. ನಿಯಮಗಳಿದ್ದಾವೆ, ಬರೀರಿ. ಅಕ್ರಮಗಳು ಬರೀರಿ. ಹಾಗೆ ಅಂಕಣ ರಚನೆ ಮತ್ತು ಅಳತೆ ಇದೆ, ಅವನ್ನು ಕೂಡ ನಾವು ನೋಡ್ಕೊಂಡು ಬರೀಬೇಕು. ಇಷ್ಟೇನಾಯಿತು ತ್ರಿವಿಧ ಜಿಗಿತದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದು ಪ್ರಾಯೋಗಿಕವಿದೆ. ಮುಂದಿನ ತರಗತಿಯಲ್ಲಿ ಪ್ರಾಯೋಗಿಕದ ಬಗ್ಗೆ ನೋಡೋಣ. ಇಲ್ಲಾಂದರೆ ನೀವು ಓದ್ಕೊಳ್ಳಿ. ಇದೇ ನಮಗೆ ಎಕ್ಸಾಮ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಪ್ರಾಯೋಗಿಕತೆ ನಮ್ಮ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಅಷ್ಟೇ ಇದು ಯೂಸ್ ಆಗ್ತೈತೆ. ಆದರೆ ಸ್ಕಿಲ್ ಯಾವುದರಲ್ಲಿ ಯಾವ್ದು ಬರ್ತೈತೆ ಅಂತ ಈ ಥರ ಕೇಳ್ತಾರೆ. ಒಂದ್ಸರಿ ಓದ್ಕೊಳ್ಳಿ. ಅದು ಸಾಧ್ಯವಾದರೆ ನಾನು ಪ್ರಾಕ್ಟಿಕಲ್ ಜಾಸ್ತಿ ಮಾಡ್ತಾಯಿಲ್ಲ, ಥಿಯರಿ ಮಾಡ್ತಾಯಿದ್ದೀನಿ. ಪ್ರಾಕ್ಟಿಕಲ್ ಬೇಕಾದರೆ ನೀವು ಸ್ವಲ್ಪ ನೋಡ್ಕೊಳ್ಳಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.